ಪೈಕಿ ಏನಾಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ 8 ದೃಶ್ಯಾವಳಿಗಳು ನಿಮ್ಮ ಮುಂದೆ. ಈಗ 8 ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಇವತ್ತಿನ ದರ್ಶನ್ ಕೇಸ್ ಏನೇನಾಯಿತು ಬನ್ನಿ ನೋಡೋಣ. ನೋಡಿ, ಇವತ್ತು ಬೆಳಗ್ಗೆ ಜೂನ್ 19ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ, ಈ ಕಡೆ ಬರಲಿ, ಜೂನ್ 19ನೇ ತಾರೀಕು 10 ಗಂಟೆಗೆ ದರ್ಶನ್ BP ಹೆಚ್ಚಳವಾಗುತ್ತೆ 165/95. ಸೊ ಹಾಗಾಗಿ ಹೆಚ್ಚಳವಾದ ಕಾರಣಕ್ಕಾಗಿ ಸ್ವಲ್ಪ ಗಡಿಬಿಡಿ ಉಂಟಾಗುತ್ತೆ. ನೆಕ್ಸ್ಟ್, ಆಮೇಲೆ ಜೂನ್ ಇವತ್ತು 11 ಗಂಟೆಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರನ್ನು ಬದಲಿಸೋದಿಲ್ಲ. ಇನ್ನು 12 ಗಂಟೆಗೆ ಸ್ಟೇಷನ್ಗೆ ಬಂದ ವಿಜಯಲಕ್ಷ್ಮಿ, 2 ಗಂಟೆಗೆ ಪವಿತ್ರಗೌಡ ಕಣ್ಣೀರಿಡ್ತಾರೆ. ಇನ್ನು ಫ್ಯಾನ್ಸ್ನ ಧಮಕಿ ಪ್ರಥಮ್ ದೂರು ಕೊಡ್ತಾರೆ. 10 ಆರೋಪಿಗಳಿಗೆ DNA ಟೆಸ್ಟ್ ಆಗುತ್ತೆ. 3 kg ಕಮ್ಮಿ ಆಗಿದ್ದಾರಂತೆ ದರ್ಶನ್. ಆಸ್ಪತ್ರೆಯಿಂದ ಠಾಣೆಗೆ ಶಿಫ್ಟ್ ಆಗ್ತಾರೆ. ಈ ನಡುವೆ ಯಾವ ರಿಪೋರ್ಟ್ ನಿಮ್ಮ ಮುಂದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಪ್ರಭಾವಿಗಳ ಎಂಟ್ರಿ. ದರ್ಶನ್ ಬಚಾವ್ ಮಾಡಲು ನಡೀತಿದೆಯಾ ಸ್ಕೆಚ್? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಎಲ್ಲೆಡೆ ಸದ್ದು ಮಾಡ್ತಿದೆ. ಆದ್ರೀಗ ಕೇಸ್ ಸಂಬಂಧ ಮತ್ತೊಂದು ಗುಮಾನಿ ಎದ್ದಿದೆ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ನನ್ನ ಪ್ರಕರಣದಿಂದ ಬಚಾವ್ ಮಾಡೋಕೆ ತೆರೆಮರೆ ಪ್ರಯತ್ನಗಳು ನಡೀತಿವೆ ಅನ್ನೋ ಮಾಹಿತಿ ಹರಿದಾಡ್ತಿದೆ. SPP ಬದಲಾವಣೆಗೆ ನಡೀತಿದೆಯಾ ಕಸರತ್ತು? ಇನ್ನು ಪ್ರಕರಣ ಸಂಬಂಧ SPP ಬದಲಾವಣೆಗೆ ಸರ್ಕಾರದ ಮೇಲೆ ಒತ್ತಡ ಹೇರಲಾಗ್ತಿದೆಯಾ ಅನ್ನೋ ಅನುಮಾನ ಮೂಡಿದೆ. ಒಂದು ವೇಳೆ ದರ್ಶನ್ ಅವ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂದರೆ ಅವರು ನಮಗೆ ಸರ್ಕಾರನ ಕೇಳ್ತಾರೆ. ಕೇಳಿದಾಗ ನಾವು ಅದೇನು ಅವರು ಯಾವ ಕಾರಣ ಕೊಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಅವೆಲ್ಲ ಮನಸ್ಸಿಗೆ ಬರೋದು ಸ್ವಾಭಾವಿಕ. ಇನ್ನು ಬಿಜೆಪಿ ಕೂಡ ಯಾವುದೇ ಕಾರಣಕ್ಕೂ SPP ಬದಲಾವಣೆ ಆಗಬಾರ್ದು ಅಂತ ಪಟ್ಟು ಹಿಡಿದಿದೆ. ತನಿಖೆಯನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಯಾವ ಸರ್ಕಾರ ಮಾಡಿಕೊಡ್ದು, ಅದನ್ನೇನು SPP ಅವ್ರನ್ನ ಹಾಗೆ ಮುಂದುವರಿಸಬೇಕು, ತನಿಖಾಧಿಕಾರಿಗಳನ್ನು ಹಾಗೆ ಮುಂದುವರಿಸಬೇಕು, ತನಿಖೆಯ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ BJP ಆಗ್ರಹ ಪಡಿಸುತ್ತೆ. ಒತ್ತಾಯಕ್ಕೆ ಮಣಿಬಾರ್ದು. ಮಣಿದ್ರೆ ನಮಗೆ ಅನಿಸುತ್ತೆ ಈ ಸರ್ಕಾರ ಎಲ್ಲೋ ಒಂದು ಕಡೆ ಶಾಮೀಲಾಗ್ತಾ ಇದೆ ಅಂತ ನಾವು ಭಾವಿಸ್ತೇವೆ. ದರ್ಶನ್ ಕೇಸ್ನಲ್ಲಿ SPP ಬದಲಾವಣೆಗೆ ಒತ್ತಡ ಏಕೆ ಅಂತ ನೋಡೋದಾದ್ರೆ, SPP ಪ್ರಸನ್ನ ಕುಮಾರ್ ಒಬ್ಬ ಪ್ರಭಾವಿ ವಕೀಲರು. ಪ್ರಸನ್ನ ಕುಮಾರ್ ವಾದ ಮಂಡಿಸಿದ್ರೆ ದರ್ಶನ್ಗೆ ಕಂಟಕ ಎದುರಾಗಲಿದೆ. ರಾಮೇಶ್ವರಂ ಬ್ಲಾಸ್ಟ್ನಲ್ಲಿ ಸರ್ಕಾರದ ಪರ ವಾದ ಮಂಡಿಸಿದ್ರು. ಬೆಂಗಳೂರು ಸರಣಿ ಬಾಂಬ್ ಕೇಸ್ನಲ್ಲಿ ವಾದ ಮಂಡಿಸಿದ್ರು. ಚರ್ಚ್ ಸ್ಟ್ರೀಟ್ ಬ್ಲಾಸ್ಟ್ ಕೇಸ್ನಲ್ಲೂ ಇವರೇ ಸರ್ಕಾರದ ಪರ ವಕೀಲರಾಗಿದ್ರು. ಮೈಸೂರು ಕೋರ್ಟ್ ಬ್ಲಾಸ್ಟ್ ಕೇಸ್ನಲ್ಲಿ ವಾದ ಮಂಡಿಸಿದ್ರು. ಭಯೋತ್ಪಾದನೆ ಕೇಸ್ಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದ ಕೀರ್ತಿ ಇವರದ್ದು. NIA, CBI ಪ್ರಕರಣಗಳಲ್ಲೂ ವಾದ ಮಂಡಿಸಿದ್ದಾರೆ.
ಈ ಎಲ್ಲ ಬೆಳವಣಿಗೆ ಮಧ್ಯೆ ಎಸ್ಪಿಪಿ ಬದಲಾವಣೆ ಚಾನ್ಸೇ ಇಲ್ಲ ಅಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಮೂಲಕ ಯಾವುದೇ ಒತ್ತಡಕ್ಕೂ ಬಗ್ಗಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಬದಲಾವಣೆ ಆಗೋದೇನು ಗೊತ್ತಿಲ್ಲ ನನಗೆ, ಬಟ್ ಇವೆಲ್ಲ ಸುಮ್ಮನೆ ಟಿವಿಗಳೆಲ್ಲ ಬರ್ತದೆ. ನನ್ನ ಮೇಲೆ ಒತ್ತಡ ಹಾಕಿದ್ರು, ಅವೆಲ್ಲ ಸುಳ್ಳು. ನನ್ನ ಮೇಲೆ ಯಾರು ಒತ್ತಡ ಹಾಕಿಲ್ಲ, ಯಾವ ಮಂತ್ರಿನೂ ಒತ್ತಡ ಹಾಕಿಲ್ಲ, MLA ಒತ್ತಡ ಹಾಕಿಲ್ಲ. ಸತ್ಯಕ್ಕೆ ದೂರವಾದದ್ದು. ನನಗೇನು ಗೊತ್ತಿಲ್ಲ ಈ SPP ಬದಲಾವಣೆ ಮಾಡ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ದಿನದಿನಕ್ಕೂ ತೀವ್ರಗೊಳ್ತಿದೆ. ಈ ನಡುವೆ ಇಂಥ ಒಳಸುಳಿಗಳು ವರದಿಯಾಗ್ತಿವೆ. ಕೇಸ್ನಲ್ಲಿ ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.